ನಿಮ್ ಮಕ್ಕಳು ಚೆನ್ನಾಗಿ ಓದ್ಬೇಕು. ಬಹಳಷ್ಟು ಜನ ಹೇಳ್ತಾರೆ, ನನ್ನ ಕೆಲವ್ರು ಕೇಳ್ತಾ ಇರ್ತಾರೆ, ಸರ್ ಏನಾದ್ರೂ ಮಾಡಿ ಲೈಫಲ್ಲಿ ಮೇಲ್ ಬರಬೇಕು ಅಂದ್ರೆ ಒಂದು ಈ ಸಮುದಾಯದವ್ರು ಎಲ್ಲರೂ ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಓದಿಸಿ, ನಿಮ್ಮ ಮಕ್ಕಳನ್ನ ಓದಕ್ ಬಿಡಿ. ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಹುಡುಗರಿಗೆ, ದಯವಿಟ್ಟು ನಮ್ಮ ರಾಜಕಾರಣಿಗಳಿಂದ ಬರಬೇಡಿ. ನಾವು ನಮ್ಮ ಹೆಂಡತಿ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತೀವ್ರಿ. ನಾನು ವಾಸ್ತವ ಹೇಳ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ನಾವು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಮೇಲೆ ಪ್ರೀತಿ ಇದೆಯಾ, ಬನ್ನಿ. ನಿಮ್ ಕಷ್ಟ ಇದೆಯಾ ಹೇಳ್ಕೊಡಿ, ನಿಮ್ ಸಮಸ್ಯೆ ಬಗೆಹರಿಸ್ಕೊಡಿ. ಸಾಧ್ಯ ಆದ್ರೆ ಒಂದು ಥ್ಯಾಂಕ್ಸ್ ಹೇಳಿ, ಬಂದ್ರೆ ಒಂದು ಫೋಟೋ ಹೊಡ್ಕೊಳ್ಳಿ, ಇಷ್ಟು ಸಾಕು. ನಮ್ಮನ್ನ ಜಾಸ್ತಿ ಇಡಿಸ್ಕೋಬೇಡಿ. ನಾನು ತುಂಬಾ ಜನ ಇಡಿಸ್ಕೊಂಡು ನೋವು ತಿಂದೆ, ಅದಕ್ಕೆ ಅವ್ರನ್ನ MLA ಮಾಡೋದು ಯಾಕೆ ಅಂತ ನಾನೇ ಆಗ್ಬಿಟ್ಟೆ. ನಾನು ನೋವಿಂದ ಮಾತಾಡ್ತಿದ್ದೀನಿ. ನಾನು ಸುಮ್ನೆ ಇಲ್ಲಿರೋ ಯಂಗ್ಸ್ಟರ್ಸ್ ಎಲ್ಲ ಬಟ್ಟೆ ಹಾಕೋಬೇಡಿ ಲೀಡರ್ಗಳಿಗೋಸ್ಕರ. ನನ್ನ ಮೇಲೆ ನಿಮ್ಗೆ ಇಷ್ಟ ಇದೆಯಾ ಬನ್ನಿ, ಅದನ್ನ ಕೂರಿಸ್ತೇವೆ. ಹಿಂಗ್ ಮಾಡಿ ಈ ತರ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಮುದಾಯಕ್ಕೆ ನಮ್ಮ MC ಸಾಹೇಬ್ರು ಹೇಳಿದ್ದಾರೆ. ನಮ್ಮ MC ಸಾಹೇಬ್ರು ಈಗ ಆ ಸಮುದಾಯ ಭವನದ್ದು ಈ ವಿಚಾರದ್ದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಒಂದು ನನ್ನ ಜೂನಿಯರ್ ಕಾಲೇಜಲ್ಲಿ ಯಾವ ಕಾರ್ಯಕ್ರಮನೂ ನಡೆಸಬಾರ್ದು ಅಂತ ಒಂದು ತೀರ್ಮಾನ ತಗೊಂಡೆ. ಯಾಕೆ ಅಂತ ಹೇಳ್ತೀನಿ ಸರ್. ನಾನು 15 ವರ್ಷದಿಂದ ಚಿಕ್ಕಬಳ್ಳಾಪುರನ ಇಂಚಿಂಚು ಗಮನಿಸಿರೋನು. ನಾನು ಯಾವುದೇ ಒಂದು ಕಾರ್ಯಕ್ರಮ ಅಲ್ಲಿ ನಡೆದ್ರೆ ಹಿಂದಿನ ದಿನ ಸ್ಟೇಜು, ಸೌಂಡ್ ಸಿಸ್ಟಮು, ಮಾರನೇ ದಿನ ಸ್ಟೇಜು ಅಂತ ಅಲ್ಲಿರೋ ಮಕ್ಕಳು ಕಿವಿಗೆ ಇಟ್ಕೊಂಡು ಪಾಠ ಕೇಳ್ತಿರೋದನ್ನ ನಾನು ಖುದ್ದು ಕಂಡಿದ್ದೀನಿ. ಆ ಕಾರಣಕ್ಕೆ ನಾನು ಜೂನಿಯರ್ ಕಾಲೇಜಲ್ಲಿ ಯಾವ ಕಾರ್ಯಕ್ರಮನೂ ಮಾಡಕ್ ಬಿಡ್ಲಿಲ್ಲ. ಯಾಕೆಂದ್ರೆ 2-2.5 ಜನ ಮಕ್ಕಳು ಭವಿಷ್ಯ ಅಲ್ಲಿ ಅಡಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್. ಇದು ನನ್ನ ಸ್ವಾರ್ಥ ಅಲ್ಲ. ಯಾಕೆ ಎರಡನೇದು ಹೇಳ್ತಾ ಇದ್ದೀನಿ, ನಾವೊಂದು ಬದಲಾವಣೆ ತಂದು ತೋರಿಸ್ಬೇಕು. ನಮ್ಮ MC ಸಾಹೇಬ್ರು ನೋಡಿ, ಇದೇ ಸಮುದಾಯದ ಪ್ರತಿಭೆ. ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ ಸಮುದಾಯದವ್ರಿ, ನಿಮ್ ಸಮುದಾಯದ ಪ್ರತಿಭೆ. ಸಾಹೇಬ್ರು ಒಂದು ನಿಮಿಷ ಎತ್ತಿಟ್ಕೊಳ್ಳಿ, ಒಂದು ಜೋರು ಚಪ್ಪಾಳೆ ಅವ್ರಿಗೆ. ಬಹಳ ಖುಷಿ ಆಗುತ್ತೆ. ಬಹಳ ಸರಳತೆ ವ್ಯಕ್ತಿ ಅವ್ರು. ನೋಡಿ, DC ಆಗಿ ಚಾರ್ಜ್ ತಗೊಂಡಿದ ತಕ್ಷಣ ಟೌನ್ ಅಲ್ಲಿ ಹೋಗಿ ಅವರೇ ಪೊರ್ಕೆ ಎತ್ಕೊಂಡು ಕ್ಲೀನ್ ಮಾಡಿ ಜನಕ್ಕೆ ಸಂದೇಶ ಕೊಟ್ಟರು, ಕ್ಲೀನ್ ಆಗಿ ಇಟ್ಕೊಳ್ಳೋಣ ಅಂತ. ಒಂದು DC ಅಂದ್ರೆ ನಿಜವಾಗ್ಲೂ ಒಂದು ಡೌನ್ ಟು ಅರ್ಥ ಆಗಿದ್ದಾರೆ. ಬಹಳಷ್ಟು ಜನ ನಿಮ್ಮ ನಗರಸಭೆ ಕಮಿಷನರು ಅವರು ನಿಮ್ಮ ಕುಲಬಾಂಧವ್ರೆ, ಅವ್ರಿಗೂ ಒಂದು ಚಪ್ಪಾಳೆ ಹೊಡಿಬೇಕು. ಮತ್ತೆ ಮೇಡಮ್ ಅವರು, ನಿಮ್ಮ ಬಹಳಷ್ಟು ಜನ, ನಮ್ಮ DDP ಬಯಲಂಜನಪ್ಪ ಸರ್, ತಾವು ಈ ಕುಲರತ್ನನೇ, ಅವ್ರಿಗೂ ಒಂದು ಜೋರು ಚಪ್ಪಾಳೆ. ಬಹಳ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡೋದು. ಅದೆಲ್ಲದಕ್ಕಿಂತ ನಮ್ಮ CEO ಸಾಹೇಬ್ರು ಈ ಸಮುದಾಯದ ಕುಲರತ್ನನೇ, ಅವ್ರಿಗೊಂದು ಚಪ್ಪಾಳೆ ಹೊಡಿರಿ. ಇದು ಸ್ಟೇಜ್ ಕುಲಬಾಂಧವ್ರು ಇದ್ದಾರೆ. ನಿಜವಾಗ್ಲೂ ಬಹಳ ಒಂದು ಜೋರು ಚಪ್ಪಾಳೆ ಹೊಡಿರಿ ನಿಮ್ ಕುಲಬಾಂಧವ್ರಿಗೆ. ನಿಮ್ಗೆಲ್ಲ ಎಷ್ಟು ಗೌರವ ಅನ್ಸುತ್ತೆ, ಅದು ಬಹಳ ಹೆಮ್ಮೆಯ ವಿಚಾರ.